ನೋಡ್ಕೊಳ್ಳಿ. ಫೈಂಡ್ ದ ಇಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 3, 4 ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು 4x + 2y + 3 = 0. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಈಗ ಇನ್ನು x1 y1 ಅಂತ ಬರ್ಕೊಳ್ಳಿ. x1 y1 ಫಸ್ಟ್ ಬರ್ಕೊಳ್ಳಿ. ಎಷ್ಟು? 3, 4. ನೆಕ್ಸ್ಟ್ ಇಕ್ವೇಷನ್ ಆಫ್ ಗಿವನ್ ಇಕ್ವೇಷನ್ ಆಫ್ ಲೈನ್ ಇಸ್ 4x + 2y + 3 = 0. ಈಗ ಸ್ಲೋಪ್ ಬರ್ಕೋಬೇಕು. ಸ್ಲೋಪ್ಗೆ ಫಾರ್ಮುಲಾ ನಾನು ಹೇಳಿದ್ದೀನಿ ನಿಮಗೆ. ಏನು ಫಾರ್ಮುಲಾ ಸ್ಲೋಪ್ಗೆ? -a/b ಅಂದರೆ ಎಕ್ಸ್ ಕೋಎಫಿಷಿಯಂಟ್ ಮೈನಸ್ ಆಫ್, ಇಲ್ಲಿ ಇನ್ನೊಂದು ಸತಿ ಬರಿಬೋದು, ಮೈನಸ್ ಆಫ್ ಎ ಅಂದರೆ ಎಕ್ಸ್ ಕೋಎಫಿಷಿಯಂಟು, ಸುಮ್ಮನೆ ರಫ್ ಇದು. ಬಿ ಅಂದರೆ ವೈ ಕೋಎಫಿಷಿಯಂಟ್. ಇಲ್ಲೇನಂದರೆ ಮೈನಸ್ ಬರೆದು ಸ್ಲೋಪ್ ಆಫ್ ಗಿವನ್ ಲೈನ್ ಫೈಂಡ್ ಮಾಡಬೇಕು. ಸ್ಲೋಪ್ ಆಫ್ ಗಿವನ್ ಲೈನ್ ಈಸ್ ಮೈನಸ್, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನು 4, ವೈ ಕೋಎಫಿಷಿಯಂಟ್ ಏನು 2. ಅಂದರೆ ಸ್ಲೋಪ್ ಈಸ್ ಈಕ್ವಲ್ ಟು -4/2 ಅಂದರೆ 2 1s are 2 2s are 2/1 ಅಂದರೆ 2 -2. ಸ್ಲೋಪ್ ಬಂದು -2. ಆದರೆ ಬೇಕಾಗಿರೋದೇನು? ಪರ್ಪೆಂಡಿಕ್ಯುಲರ್, ಅಂದರೆ ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ ಬೇಕು. ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್, ಇದನ್ನ ಎಮ್ ಅಂತ ಡಿನೋಟ್ ಮಾಡ್ಕೋಬೇಕು. ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಯಾವ ಥರ ಫೈಂಡ್ ಮಾಡೋದಂದರೆ, ಈಗ ನೋಡಿ, ಇದು ಮೈನಸ್ ಇದ್ದರೆ ಪ್ಲಸ್ ಬರೀಬೇಕು, ಇಲ್ಲಿ 2 ಇದ್ದರೆ 1/2 ಬರೀಬೇಕು. 2 ಇದ್ದರೆ ಏನು ಬರೀಬೇಕು? 1/2. ಎಕ್ಸಾಂಪಲ್ ಬಂದು ನಿಮಗೆ ಸ್ವಲ್ಪ ಎಕ್ಸಾಂಪಲ್ ಕೊಡ್ತೀನಿ. ಸ್ಲೋಪು 4 ಇದೆ ಅಂದ್ಕೊಳ್ಳಿ. ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಬಂದು ದಟ್ ಈಸ್ ಎಮ್. ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ಸು, 4 ಇದ್ದರೆ 1/4. ಸ್ಲೋಪು 1/3 ಇದೆ ಅಂದ್ಕೊಳ್ಳಿ. ಎಕ್ಸಾಂಪಲ್, ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಬಂದು ದಟ್ ಈಸ್ ಎಮ್. ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ಸು, ಇದು ಉಲ್ಟಾ ಮಾಡ್ಕೋಬೇಕು, 3/1. ಇದು ಅಷ್ಟೇ, 4 ಅಂದರೆ 4/1 ಇದ್ದಂಗೆ, ಅದಕ್ಕೆ ಇದು 1/4 ಆಗುತ್ತೆ. ಈಗ ಸ್ಲೋಪು -2/3 ಇದೆ ಅಂದ್ಕೊಳ್ಳಿ. ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಬಂದು ದಟ್ ಈಸ್ ಎಮ್. ಮೈನಸ್ ಇದ್ದರೆ ಪ್ಲಸ್ ಬರೀಬೇಕು, ಇದು ಮೇಲ್ಗಡೆ ಕಳಿಸ್ಬೇಕು, ಇದನ್ನ ಕೆಳಗಡೆ ಬಳಸಬೇಕು. ಆ ಥರ ಗೊತ್ತಾಗ್ತಿದೆಯಾ? ಈಗ ಸ್ಲೋಪು -3 ಇದ್ದರೆ ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಬಂದು ಸಮ್ ಎಕ್ಸಾಂಪಲ್ ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಬರೆಯೋಕ್ಕೆ, ಇದು ಮೈನಸ್ ಇದ್ದರೆ ಪ್ಲಸ್ಸು, 3ನ 1/3 ಅಂತ ಬರೀಬೇಕು. ಗೊತ್ತಾಗ್ತಿದೆಯಾ? ನಾವು ಇಟ್ಕೊಳ್ಳಿ. ಈಗ ನೋಡಿ, ಫಸ್ಟಿಂದ ಹೇಳ್ಕೊಡ್ತೀನಿ. ಫೈಂಡ್ ದ ಇಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ಈ ಪಾಯಿಂಟ್ಗೆ x1 y1 ಅಂತ ಬರ್ಕೊಳ್ಳಿ. ಪರ್ಪೆಂಡಿಕ್ಯುಲರ್ ಟು ಅಂತ ಬಂದರೆ ಫಸ್ಟ್ ಗಿವನ್ ಲೈನ್ ಈಸ್ ಅಂತ ಬರ್ಕೊಳ್ಳಿ. ಗಿವನ್ ಲೈನ್ ಈಸ್ 4x + 2y + 3 = 0. ಸ್ಲೋಪ್ ಅಂದರೆ ಮೈನಸ್ ಆಫ್ ಎಕ್ಸ್ ಕೋಎಫಿಷಿಯಂಟ್ ಬೈ ವೈ ಕೋಎಫಿಷಿಯಂಟ್. ಎಕ್ಸ್ ಕೋಎಫಿಷಿಯಂಟ್ ಏನು 4 ಬೈ ವೈ ಕೋಎಫಿಷಿಯಂಟ್ 2. 2 1s are 2 2s are -2/1 ಅಂದರೆ 2. ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಬರೆದು ಬ್ರ್ಯಾಕೆಟಲ್ಲಿ ಎಮ್, ಇದನ್ನ ಎಮ್ ಅಂತ ಡಿನೋಟ್ ಮಾಡಬೇಕು. ಮೈನಸ್ ಇದ್ದರೆ ಪ್ಲಸ್ಸು, 2 ಇದ್ದರೆ 1/2 ಬರೀಬೇಕು. ಈಗ ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಫೈಂಡ್ ಮಾಡಿದ್ಮೇಲೆ ಇಕ್ವೇಷನ್ ಆಫ್ ರಿಕ್ವೈರ್ಡ್ ಲೈನ್ ಈಸ್ equation of line is formula y minus y1 is equal to m into x minus x1. ಈ ಫಾರ್ಮುಲಾ ಯೂಸ್ ಮಾಡಬೇಕು. y ಮೈನಸ್, ಈಗ ನೋಡಿ, y1 ಏನು 4, m ಏನು +1/2, x ಮೈನಸ್ x1 ಅಂದರೆ ಇಲ್ಲೇನು ಮಾಡಬೇಕು? 2ನ ಈ ಕಡೆ ಕಳಿಸ್ಬಿಡ್ಬೇಕು. 2 × y minus 4 is equal to 1 × x minus 3. 2 × y 2y plus into minus minus 2 4s are 8. 1 × x x plus into minus minus 1 × 3 3.
ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ. x ಮೈನಸ್ 3 ಈಸ್ ಈಕ್ವಲ್ ಟು 2y ಮೈನಸ್ 8. ದೇರ್ಫೋರ್ ಇಲ್ಲೇ ಬರೀತೀನಿ, x ಮೈನಸ್ 3 ಪ್ಲಸ್ 2y ಈ ಕಡೆ ಹೋದರೆ ಮೈನಸ್ 2y ಆಗುತ್ತೆ, ಮೈನಸ್ 8 ಈ ಕಡೆ ಬಂದರೆ ಪ್ಲಸ್ 8 ಆಗುತ್ತೆ. ಫಸ್ಟ್ ಎಕ್ಸ್ ಬರ್ಕೊಳ್ಳಿ, ಆಮೇಲೆ ಮೈನಸ್ 2y ಬರ್ಕೊಳ್ಳಿ. 8ಅಲ್ಲಿ 3 ಹೋದರೆ 5. ದಿಸ್ ಈಸ್ ದ ಫೈನಲ್ ಆನ್ಸರ್. ಅಂದರೆ ರಿಕ್ವೈರ್ಡ್ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಇದು. ಅರ್ಥ ಆಯ್ತಾ? ಫಸ್ಟಿಂದ ಹೇಳ್ಕೊಡ್ತೀನಿ ನೋಡಿ. ಫೈಂಡ್ ದ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 3, 4 ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು 4x + 2y + 3 0 ಬಂದರೆ ಫಸ್ಟ್ x1, y1, 3, 4 ಬರ್ಕೊಳ್ಳಿ. ಗಿವನ್ ಈಕ್ವೇಷನ್ ಆಫ್ ಲೈನ್ ಇಸ್ 4x + 2y + 3 is equal to 0. ಸ್ಲೋಪ್ ಆಫ್ ಗಿವನ್ ಲೈನ್, ಸ್ಲೋಪ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಕೋಫಿಷಿಯಂಟ್ ಅಂದರೆ 4/y ಕೋಫಿಷಿಯಂಟ್ 2. 4/2 ಅಂದರೆ 2 1s are 2 2s are -2 ಬರುತ್ತೆ. ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಅಂದರೆ ಕ್ಯಾಲ್ಸಿಲ್ ಮಾಡಿದ್ರೆ -4/2 -2 ಬರುತ್ತೆ. ಕ್ಯಾಲ್ಸಿಲ್ ಬೇಕಾದ್ರೂ ಮಾಡ್ಬೋದು. ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ ಅಂದರೆ ಇಲ್ಲಿ ಮೈನಸ್ ಇದ್ದರೆ ಪ್ಲಸ್ ಬರೀಬೇಕು, 2 ಇದ್ದರೆ 1/2 ಬರೀಬೇಕು, 4 ಇದ್ದರೆ 1/4 ಆ ಥರ. ಈಕ್ವೇಷನ್ ಆಫ್ ರಿಕ್ವೈರ್ಡ್ ಲೈನ್ ಇಸ್ ಈಕ್ವೇಷನ್ ಆಫ್ ಲೈನ್ y ಮೈನಸ್ y1 is equal to m ಇಂಟು, ಈ ಥರ ನಾನು ಹೆಂಗೆ ಬರ್ತೀನಿ ನನಗೆ ಬರೀರಿ ಎಕ್ಸಾಮಲ್ಲಿ. y ಮೈನಸ್ y1 is equal to m ಇಂಟು x ಮೈನಸ್ x1. y ಮೈನಸ್ y1 ಎಷ್ಟು 4, m ಎಷ್ಟು 1/2, x ಮೈನಸ್ x1 ಏನು 3, x ಮೈನಸ್ 3. 2ನ ಈ ಕಡೆ ಕಳಿಸಿ, 2 ಇಂಟು y ಮೈನಸ್ 4, 1 ಇಂಟು x ಮೈನಸ್ 3. 2 ಇಂಟು y is 2y, ಪ್ಲಸ್ ಇಂಟು ಮೈನಸ್ ಮೈನಸ್ 2 4s are 8, 1 ಇಂಟು x is x, ಪ್ಲಸ್ ಇಂಟು ಮೈನಸ್ ಮೈನಸ್ 1 3s are 3. ಅಂದರೆ x ಮೈನಸ್ 3 ಈಸ್ ಈಕ್ವಲ್ ಟು 2y ಮೈನಸ್ 8 ಆಗುತ್ತೆ. x ಮೈನಸ್ 3 ಪ್ಲಸ್ 2y ಈ ಕಡೆ ಬಂದರೆ ಮೈನಸ್ 2y, ಮೈನಸ್ 8 ಈ ಕಡೆ ಬಂದರೆ ಪ್ಲಸ್ 8 ಈಸ್ ಈಕ್ವಲ್ ಟು 0. x ಮೈನಸ್ 2y, 8ಅಲ್ಲಿ 3 ಹೋದರೆ 5, ಪ್ಲಸ್ 5 ಈಸ್ ಈಕ್ವಲ್ ಟು 0. ಈ ಕ್ವಶನ್ ಬಂದು ನಿಮಗೆ ನವೆಂಬರ್ ಡಿಸೆಂಬರ್ 2022 ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಇದು 20SC ಕೋಡ್ ಬಂದು ಸಬ್ಜೆಕ್ಟು 20SC01T. ಈ ಕ್ವಶನ್ ಬಂದು ನಿಮಗೆ ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ ಅಂದರೆ 6 ಮಾರ್ಕ್ಸ್ಗೆ ಕೇಳಿದ್ದಾರೆ. ಇದು 6 ಮಾರ್ಕ್ಸ್ ಕ್ವಶನ್. ಥ್ಯಾಂಕ್ ಯು. ಈಗ ನೋಡಿ, ಈ ಫಾರ್ಮುಲಾ ಇದೆ, ಈಕ್ವೇಷನ್ ಆಫ್ ಲೈನ್ ಇಸ್. ಇದು ಯಾವಾಗ ಯೂಸ್ ಮಾಡಬೇಕು ಅಂದರೆ ಎಮ್ ಅಂದರೆ ಸ್ಲೋಪು ಮತ್ತು ಪಾಯಿಂಟ್ ಗೊತ್ತಿದ್ದರೆ, ಸ್ಲೋಪು ಮತ್ತು ಪಾಯಿಂಟ್ ಗೊತ್ತಿದ್ದರೆ ಆ ಫಾರ್ಮುಲಾ. ಅದಕ್ಕೆ ಈ 3ನೇ ಫಾರ್ಮುಲಾ ಬಿಟ್ಬಿಡ್ತೀನಿ. ಈಕ್ವೇಷನ್ ಆಫ್ ಲೈನ್ y ಮೈನಸ್ y1 is equal to m ಇಂಟು x ಮೈನಸ್ x1. ಇಲ್ಲಿ x1 y1 ಅಂದರೆ ಪಾಯಿಂಟು, m ಅಂದರೆ ಸ್ಲೋಪು. ಅಂದರೆ ಇದರ ಅರ್ಥ ಒಂದು ಪಾಯಿಂಟು ಮತ್ತು ಸ್ಲೋಪ್ ಕೊಟ್ಟರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ನೆನಪು ಇಟ್ಕೊಳ್ಳಿ. ಈಕ್ವೇಷನ್ ಆಫ್ ಲೈನ್ ಫಾರ್ಮುಲಾ ಏನು, y ಮೈನಸ್ y1 m ಇಂಟು x ಮೈನಸ್. ಅವಾಗಂದರೆ ಸ್ಲೋಪು ಮತ್ತು ಪಾಯಿಂಟ್ ಗೊತ್ತಿದ್ದರೆ ಈ ಫಾರ್ಮುಲಾ ಯೂಸ್ ಮಾಡ್ಬೋದು ಅಂತ. ಈಗ ನೆಕ್ಸ್ಟ್ ಕ್ವಶನ್ ಮಾಡೋಣ. ಈಗ ನೋಡಿ, ಈ ಥರ ಕ್ವಶನ್ ಕೇಳಿದ್ದಾರೆ. ಅದೇ ನವೆಂಬರ್ ಡಿಸೆಂಬರ್ 2022 ಫೈಂಡ್ ದಿ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ 2, -5 ಆ್ಯಂಡ್ 3, 7. ಇದು 6 ಮಾರ್ಕ್ಸ್ಗೆ ಕೇಳಿದ್ದಾರೆ. ಈಗ ನೋಡಿ, ಫೈಂಡ್ ದ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ 2, -5 ಆ್ಯಂಡ್ 3, 7. ಅಂದರೆ ಇಲ್ಲಿ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. x1 y1 is equal to 2, -5 ಆ್ಯಂಡ್ x2 y2 ಬಂದು 3, 7. 2 ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ. ಜ್ಞಾಪಕ ಇಟ್ಕೊಳ್ಳಿ, ಈಕ್ವೇಷನ್ ಆಫ್ ಲೈನ್ ಫಾರ್ಮುಲಾ y ಮೈನಸ್ y1 is equal to y2 minus y1 by x2 minus x1 into x minus x1.
ಇದು ಯಾವಾಗ ಫಾರ್ಮುಲಾ ಅಂದರೆ ಇಲ್ಲಿ x1y1 ಅಂದರೆ 1 ಪಾಯಿಂಟು, x2y2 ಅಂದರೆ ಅನದರ್ ಪಾಯಿಂಟ್. ಅಂದರೆ ಅರ್ಥ, if 2 points are given, that is x1y1 and x2y2, then you have to use this formula. It y minus y1 is equal to y2 minus y1 by x2 minus x1 into x minus x1. ಈಗ ನೋಡಿ, ಈ ಥರ ಕ್ವಶನ್ ಕೇಳಿದರೆ ನೀವೇನು ಮಾಡಬೇಕು, ಫೈಂಡ್ ದ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ 2, -5 and 3, 7 ಅಂತ ಕೇಳಿದರೆ ಫಸ್ಟ್ x1y1 ಬರ್ಕೋಬೇಕು, 2, -5 ಆ್ಯಂಡ್ x2y2 ಬರ್ಕೋಬೇಕು. ಆಮೇಲೆ ಈಕ್ವೇಷನ್ ಆಫ್ ಲೈನ್ ಈಸ್ ಅಂತ ಬರೀಬೇಕು. ಈಕ್ವೇಷನ್ ಆಫ್ ಲೈನ್ ಈಸ್ ಬರೆದು ಫಾರ್ಮುಲಾ y minus y1 is equal to y2 minus y1 divided by x2 minus x1 into x minus x1. ಇದು ಫಾರ್ಮುಲಾ. ಇಲ್ಲಿ y minus y1 ಅಂದ್ರೇನು -5, y2 minus y1 ಅಂದರೆ 7 minus y1 ಅಂದ್ರೇನು -5, x2 minus x1 ಅಂದರೆ x2 ಅಂದ್ರೇನು 3 minus x1 ಅಂದ್ರೇನು 2, ಆಮೇಲೆ x minus x1 ಅಂದರೆ 2. ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳೋಣ ನೋಡಿ. y minus y1, y ಹಂಗೆ ಇರಲಿ, y1 ಅಂದ್ರೇನು -5, y2 minus y1 ಅಂದರೆ y2 ಅಂದರೆ 7 ಮೈನಸ್ ಬರೋದು, y1 ಅಂದರೆ -5, x2 minus x1, x2 ಅಂದರೆ 3 ಮೈನಸ್ ಬರೋದು, x1 ಅಂದರೆ 2. ಆಯ್ತಲ್ವ? ಈಗ y ಮೈನಸ್ ಇಂಟು ಮೈನಸ್ +5, ಇದು 7 ಮೈನಸ್ ಇಂಟು ಮೈನಸ್ +5, 3 - 2 ಅಂದರೆ 1, x minus 2. y plus 5 is equal to 7 plus 5 ಅಂದರೆ 12, 12/1 ಅಂದರೆ ಬರೀ 12 ಬರುತ್ತೆ. ಆಮೇಲೆ ಏನು ಮಾಡಬೇಕು, y plus 5 is equal to 12 into x 12x ಪ್ಲಸ್ ಇಂಟು ಮೈನಸ್ 12 into 2 24. ಆಮೇಲೆ ಇದನ್ನ ಲೆಫ್ಟಲ್ಲಿ ಬರ್ಕೋಬೇಕು, ಇದನ್ನ ರೈಟಲ್ಲಿ ಬರ್ಕೋಬೇಕು. 12x minus 24 is equal to y plus 5. 12x minus 24 ಮೈನಸ್ ಪ್ಲಸ್ y ಈ ಕಡೆ ಬಂದರೆ -y ಆಗುತ್ತೆ, ಪ್ಲಸ್ 5 ಈ ಕಡೆ ಬಂದರೆ -5. 12x minus y minus 24 minus 5 ಅಂದರೆ -29 is equal to 0. This is the required equation of line. ಅಂದರೆ ಅವರು ಕ್ವಶನ್ ಕೇಳಿದಾರಲ್ಲ ಅದರದ್ದು ಆನ್ಸರ್ ನೋಡಿ. ಫೈಂಡ್ ದ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 2, -5 and 3, 7 ಅಂತ ಕೇಳಿದರೆ x1y1 2, -5, x2y2 ಅಂದರೆ 3, 7. ಈಕ್ವೇಷನ್ ಆಫ್ ಲೈನ್ ಈಸ್ y minus y1 is equal to y2 minus y1 by x2 minus x1 into x minus x1. y minus y1 ಅಂದರೆ -5, 7 minus -5 divided by 3 minus 2, x minus x1 ಅಂದರೆ 2, y plus 5, 7 plus 5 by 3 minus 2 ಅಂದರೆ 1, x minus 7 plus 5 ಅಂದರೆ 12 into x minus 2, y plus 5 12 into x minus 24. ಇದನ್ನ ಈ ಕಡೆ ಬರ್ಕೊಳ್ಳಿ, ಇದನ್ನ ಈ ಕಡೆ ಬರ್ಕೊಳ್ಳಿ. ಆಮೇಲೆ +5 ಈ ಕಡೆ ಬಂದರೆ -5 ಆಗುತ್ತೆ, +5 ಈ ಕಡೆ ಬಂದರೆ -5 ಆಗುತ್ತೆ. 12x minus 5 -24 -5 ಅಂದರೆ -29 ಆನ್ಸರ್. ಥ್ಯಾಂಕ್ ಯು.